ಎಳೆಯ ತಲೆಮಾರನ್ನು ಹಿರಿಯರು ಮುನ್ನಡೆಸಿದ ಕ್ರಮ ಹೇಗಿತ್ತು ಅಂದರೆ ಕಮ್ಮಟಗಳ ಮೂಲಕ ಮತ್ತು ಹಲವು ಕಾರ್ಯಕ್ರಮಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶಗಳನ್ನು ಕೊಡೋ ಮೂಲಕ ಮಾಡ್ತಾ ಇದ್ರು ಅಂತ. ಇದು ಯಾವಾಗಲೂ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಏನು ವಿಶೇಷ ನನಗೆ ಅನಿಸಿದ್ದು ಅಂದರೆ, ಇದು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಒಂದು ಅವಕಾಶ ತುಂಬ ಆಕಸ್ಮಿಕವಾಗಿ ಸಿಕ್ಕಿದ್ದು. ಆದರೆ ಲೇಖಕಿಯರ ಸಂಘದ ಜೊತೆಗಿನ ಒಡನಾಟ ತುಂಬ ದೀರ್ಘಕಾಲದಿಂದ 35-40 ವರ್ಷದಿಂದ ಈ ಸಂಘದ ಜೊತೆಗೆ ಗುರುತಿಸಿಕೊಂಡು ಈ ಸಂಘದ ಕಾರಣಕ್ಕಾಗಿಯೇ ಬೆಳೆದ ಹಲವರಲ್ಲಿ ನಾನೂ ಒಬ್ಬಳು ಅನ್ನುವುದನ್ನು ವಿನಯದಿಂದ ಹೇಳುವುದಕ್ಕೆ, ನೆನಪಿಸಿಕೊಳ್ಳುವುದಕ್ಕೆ ಈ ಸಂದರ್ಭವನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ನಾನು ಈ ಸಂಘದ ಜೊತೆಗೆ ಸೇರಿದಂಥ ಒಂದು ಸಂದರ್ಭ ನೆನಪು ಮಾಡಿಕೊಳ್ಳುವ ಪೂರ್ವದಲ್ಲಿ ಈ ಉದ್ಘಾಟನೆ ಅನ್ನುವಂಥದ್ದನ್ನು ವೇದಿಕೆಯ ಮೇಲಿರುವ ಎಲ್ಲರೂ ಮತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾವೇನು ಒಟ್ಟಾಗಿ ಮಾಡಿದ್ದೀವೋ ಇದು ಒಂದು ರೀತಿಯಲ್ಲಿ ಈ ಬೆಳಕು, ಈ ದೀಪ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಳಗಿನ, ನಮ್ಮ ಸಾಹಿತ್ಯದ, ನಮ್ಮ ಮುಂದಿನ ಹೆಜ್ಜೆಗಳ ಕಡೆಗೆ ಸಾಗುವ ಒಂದು ದೀಪ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ನಾನು ಲೇಖಕಿಯರ ಸಂಘದ ಇದಕ್ಕೆ ಬರುವ ಹೊತ್ತಿಗೆ ನಮಗೆ ಹೇಮಲತಾ ಮಹಿಷಿಯವರು ಆಗ್ತಾನೆ ಸ್ವಲ್ಪ ಅವರು ಅಧ್ಯಕ್ಷರಾಗಿದ್ದರು. ಆನಂತರ ನಮಗೆ ನಾಗಮಣಿ ಹೆಸರಾವ್ ಅವರ ಕಾಲ, ಈ ಎಲ್ಲ ಟೈಮಲ್ಲಿ ನಾವೇನು ಗಮನಿಸಿದ್ವಿ ಅಂದರೆ, ಎಳೆಯ ತಲೆಮಾರನ್ನು ಹಿರಿಯರು ಮುನ್ನಡೆಸಿದ ಕ್ರಮ ಹೇಗಿತ್ತು ಅಂದರೆ ಕಮ್ಮಟಗಳ ಮೂಲಕ ಮತ್ತು ಹಲವು ಕಾರ್ಯಕ್ರಮಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶಗಳನ್ನು ಕೊಡೋ ಮೂಲಕ ಮಾಡ್ತಾ ಇದ್ರು ಅಂತ. ಇದು ಯಾವಾಗಲೂ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಏನು ವಿಶೇಷ ನನಗೆ ಅನಿಸಿದ್ದು ಅಂದರೆ, ಒಂದು ರೀತಿಯಲ್ಲಿ ಯಾರೋ ಹೇಳೋರು ಕೇಳೋರು ಅನ್ನುವಂಥ, ಇನ್ನೊಂದು ಗುಂಪು ಕೇಳೋರು ಅನ್ನುವಂಥ ಒಂದು ಪ್ರತ್ಯೇಕತೆ ಇರಲಿಲ್ಲ. ಈ ಕಮ್ಮಟಗಳಲ್ಲೆಲ್ಲ ಎಲ್ಲರೂ ಒಟ್ಟಾಗಿ ಭಾಗವಹಿಸುವ, ಒಟ್ಟಾಗಿ ಕಲಿಯುವ, ಒಟ್ಟಾಗಿ ನಾವು ಅನುಭವಗಳನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದದ್ದು ನನಗೆ ಆ ಕಾಲದಲ್ಲಿ ಇತರ ಕಮ್ಮಟಗಳಿಗಿಂತ, ವಿಚಾರ ಸಂಕಿರಣಗಳಿಗಿಂತ ಭಿನ್ನ ಅಂತ ಅನಿಸಿತು. ಅಂದರೆ ಹೆಣ್ಮಕ್ಕಳು ತಾವೇ ಆಯೋಜಿಸುವ ವಿಚಾರ ಸಂಕಿರಣಗಳೇ ಆಗಿರಲಿ, ಕಾರ್ಯಕ್ರಮಗಳೇ ಆಗಿರಲಿ, ಅದರಲ್ಲಿ ಒಂದು ಭಿನ್ನತೆಯನ್ನು, ಒಂದು ಆತ್ಮೀಯತೆಯನ್ನು, ಒಂದು ಬಗೆಯಲ್ಲಿ ಒಂದು ಕುಟುಂಬದ ಕಾರ್ಯಕ್ರಮ ಅನ್ನುವ ಹಾಗೆ ಆಯೋಜನೆ ಮಾಡುವುದನ್ನು ನಾನು ದೀರ್ಘಕಾಲದಿಂದ ನೋಡ್ತಾ ಬಂದವರು. ಅದರಲ್ಲಿ ಸಂಭ್ರಮವೂ ಇದೆ, ಖುಷಿ ಪಡೋದು ಇದೆ, ಕೇಳೋದು ಇದೆ, ಕಲಿಯೋದು ಇದೆ, ಮತ್ತು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಹಲವು ಅಕ್ಕಂದಿರನ್ನು, ತಂಗಿಯಂದ್ರನ್ನು ಕಾಣುವ ಒಂದು ಸಂಭ್ರಮ ಕೂಡ ಈ ಆಯೋಜನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ಕಾಣ್ತಾ ಬಂದವಳು. ಮುಂದಿನ ಒಂದು ಸಂದರ್ಭಗಳಲ್ಲಿ ನಮ್ಮ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘ ಅಂತ ಇದೆ, ಅದು ಕೂಡ ಸ್ವಲ್ಪ ಒಂದು 5 ವರ್ಷ ಇದರ ನಂತರ ಆರಂಭ ಆದದ್ದು. ಅದಕ್ಕೂ ಈ ಕಲೇವ ಮತ್ತು ಸಂಘದ ಜೊತೆಗಿನ ಒಂದು ಒಡನಾಟವನ್ನು ನಾನು ಈ 35 ವರ್ಷ 40 ವರ್ಷದಿಂದ ಕಾಣ್ತಾ ಬಂದಿರುವ ಕಾರಣಕ್ಕಾಗಿ ನನಗೆ ಒಂದು ಹೆಮ್ಮೆ ಇದೆ. ಬಹುಶಃ 90ರ ದಶಕ ಅನಿಸುತ್ತೆ, ಲೇಖಕಿಯರ ಸಂಘದವರು ಮಡಿಕೇರಿಯಲ್ಲಿ ಒಂದು ಕಮ್ಮಟವನ್ನು ಮಾಡಿದರು, ಸ್ತ್ರೀವಾದಿ ಕಮ್ಮಟ ಅಂತ. ಅದರಲ್ಲಿ ಭಾಗವಹಿಸಿದ ಹಲವರು ಇಲ್ಲಿದ್ದಾರೆ. ವಿಜಯದಬ್ಬೆಯವರಿದ್ದರು, ಮೈಸೂರಿಂದ ಅವರ ಶಿಷ್ಯರೆಲ್ಲರೂ ಬಂದಿದ್ದರು, ಸುನಂದಮ್ಮ ಇದ್ದರು, ನೇಮಿಚಂದ್ರ ಇದ್ದರು, ಶಾಂತಾ ನಾಗರಾಜ್ ಅವರಿದ್ದರು, ಗಾಯತ್ರಿ ಇದ್ದರು, ತುಂಬ ಜನ ಇದ್ವಿ. ಆವಾಗ ಇವರು ಯಾರ್ದು ಪರಿಚಯ ಇರಲಿಲ್ಲ. ಆದರೆ ಸ್ವಲ್ಪ ಎಲ್ಲ ನೋಡಿಕೊಂಡು ಇದು ಮಾಡ್ತಾಯಿದ್ವಿ. ಆ 2 ದಿವಸದ ಕಮ್ಮಟ ಇದೆಲ್ಲ, ಅವತ್ತು ಭಾಗವಹಿಸಿದ ಎಲ್ಲರಿಗೂ ಒಂದು ಸಾಹಿತ್ಯವನ್ನು ಹೇಗೆ ಓದಬೇಕು, ನಮಗೆ ಈಗಾಗಲೇ ಇರುವ ಈ ಅಕಾಡೆಮಿಕ್ ಶಿಸ್ತಿನಲ್ಲಿ ಓದುವ
ಕ್ರಮಕ್ಕಿಂತ ಭಿನ್ನವಾಗಿ ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವುದನ್ನು ಕಲಿಸಿಕೊಟ್ಟ ಕಮ್ಮಟ. ಮತ್ತು ನಾನು ಗಮನಿಸಿದ ಹಾಗೆ ಅಲ್ಲಿ ಭಾಗವಹಿಸಿದ ಅನೇಕರು ಆ ನಂತರದಲ್ಲಿ ತಮ್ಮ ಬರವಣಿಗೆಯನ್ನು, ಓದನ್ನು ಒಂದು ಹೊಸ ರೀತಿಯಲ್ಲಿ ದಾಟಿಸುವ ಪ್ರಯತ್ನವನ್ನು ಮಾಡಿದ್ದು. ಆ ಕಾರಣಕ್ಕಾಗಿ ನನಗೆ ಇದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆ ಎಲ್ಲ ನೆನಪುಗಳು ನನ್ನ ಜೊತೆಗೆ ತುಂಬ ಹಸಿರಾಗಿ ಇದ್ದಾವೆ. ಮತ್ತು ಜೊತೆಗೆ ಈಗ ಅಧ್ಯಕ್ಷರಾದ ಸುನಂದಮ್ಮ ಅವರು ಅನೇಕ ಕನಸುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರಲ್ಲ, ಅದರಲ್ಲಿ ಅಂತಹ ಹೊಳಹುಗಳು ಮತ್ತು ಅಂತಹ ಪ್ರಯತ್ನಗಳ ಅನೇಕ ಸೂಚನೆಗಳನ್ನು ಮತ್ತು ಅದನ್ನು ಕಾರ್ಯಕ್ಕೆ ತರುವಂಥ ಪ್ರಯತ್ನಗಳ ಬಗ್ಗೆ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡುವಂಥದ್ದು, ಇವತ್ತು 2 ವರ್ಷದ ಪುಸ್ತಕಗಳಿಗಾಗಿ ಪ್ರಶಸ್ತಿಯನ್ನು ಏನು ತಗೊಂಡಿದ್ದೀರೋ ಆ ಎಲ್ಲ ಲೇಖಕಿಯರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮಗೆ ಒಂದು ಮೆಚ್ಚುಗೆ ಅನ್ನೋದು, ನೀನು ಚೆನ್ನಾಗಿ ಮಾಡಿದ್ದೀಯಾ, ನೀನು ಚೆನ್ನಾಗಿ ಬರೆದಿದ್ದೀಯಾ, ಚೆನ್ನಾಗಿ ಏನೋ ವಿಚಾರಗಳನ್ನು ಹೇಳಿದ್ದೀಯಾ ಅನ್ನುವಂಥ ಒಂದು ಕಾರಣಕ್ಕಾಗಿ ಮಾತ್ರ ಅಲ್ಲ, ಲೇಖಕಿಯರ ಸಂಘದಿಂದ ದೊರೆಯುವ ಪ್ರಶಸ್ತಿಗೆ ಒಂದು ಬಗೆಯಲ್ಲಿ ಅದು ತನ್ನ ಅಸ್ಮಿತೆಯನ್ನು ಇಲ್ಲಿ ರೂಪಿಸುತ್ತೆ ಅಂತ ಅನಿಸುತ್ತೆ ನನಗೆ. ಅನೇಕರನ್ನು ಕೇಳಿದ್ವಿ, ಯಾವ್ಯಾವುದೋ ಬೇರೆ ಪ್ರಶಸ್ತಿಗಳು ಸಿಕ್ಕಿರಬಹುದು, ಆದರೆ ಲೇಖಕಿಯರ ಸಂಘದ ಒಂದು ಪ್ರಶಸ್ತಿ ಸಿಕ್ಕಿದೆ, ಆಗ ನಂಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದವರು ನನ್ನ ಹತ್ರ ಹಲವರಿದ್ದಾರೆ. ಅಂದರೆ ಯಾವುದೇ ಏನು ಒಂದು ಪೂರ್ವ ತೀರ್ಮಾನ ಇಟ್ಕೊಂಡು ನಡೆಯುವಂಥದ್ದಲ್ಲ. ಅಷ್ಟೇ ಅಲ್ಲ, ಸಾಹಿತ್ಯವನ್ನು ನಮ್ಮದೇ ಒಂದು ವಲಯದ ಒಳಗಡೆ ಗುರುತಿಸುವ ಕ್ರಮ ಮತ್ತು ಗೌರವಿಸುವ ಕ್ರಮ ಇದೆಲ್ಲ, ಇದು ಎಲ್ಲ ಲೇಖಕಿಯರಿಗೆ ಸಂಭ್ರಮದ, ಸಂತೋಷದ ಒಂದು ಸಂಗತಿ ಅನ್ನುವುದನ್ನು ಗಮನಿಸ್ತೀವಿ. ಹಾಗಾಗಿ ಉಳಿದ ಪ್ರಶಸ್ತಿಗಳಷ್ಟೇ ಅಂತ ಅನ್ನುವುದಕ್ಕಿಂತ ತುಸು ಹೆಚ್ಚಾಗಿ ನಾನು ಲೇಖಕಿಯರ ಸಂಘದ ಪ್ರಶಸ್ತಿಗೆ ಒಂದು ಪ್ರೀತಿ ಅನ್ನುವಂಥದ್ದು ನಮ್ಮ ಎಲ್ಲರಲ್ಲಿ ಇರುವಂಥದ್ದನ್ನು ನಾನು ನೆನಪಿಸಿಕೊಳ್ತಾ, ಲೇಖಕಿಯರ ಸಂಘದ ಈ ಗುರುತಿಸುವಿಕೆಯನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸ್ವೀಕರಿಸಿರುವ ನೀವು ಕೂಡ ನನಗಷ್ಟೇ ಮುಖ್ಯ ಅಂತ ಅನಿಸುತ್ತೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ. ಈ ಪುಸ್ತಕ ಪ್ರಶಸ್ತಿಯಾಗಿರಲಿ, ಗೌರವ ಪ್ರಶಸ್ತಿಯಾಗಿರಲಿ, ಯಾವುದೇ ಆಗಿರಲಿ, ಇವೆಲ್ಲವೂ ಕೂಡ ನಮಗೆ ಇಲ್ಲಿವರೆಗೆ ನೀನು ಮಾಡಿದ್ದು ಚೆನ್ನಾಗಿದೆ ಹೇಳುವ ಬೆನ್ನು ತಟ್ಟುವ ಕೆಲಸ ಎಷ್ಟು ಅಧಿಕೃತವೋ ಅಷ್ಟೇ ಇನ್ನು ಮುಂದೆ ಇದಕ್ಕಿಂತ ಚೆನ್ನಾಗಿರೋದನ್ನು ಮಾಡು, ಇದಕ್ಕಿಂತ ಚೆನ್ನಾಗಿರೋದನ್ನು ಬರಿ, ಇದಕ್ಕಿಂತ ಚೆನ್ನಾಗಿರುವ ಯಾವುದಾದ್ರೂ ಕೆಲಸವನ್ನು ಮಾಡು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊರಿಸ್ತಾ ಇರುತ್ತೆ ಅನ್ನುವುದನ್ನು ನಾವು ಏಕಕಾಲಕ್ಕೆ ನಂಬಿದ್ದೀವಿ. ಮತ್ತು ಅಂತಹ ಕೆಲಸವನ್ನು ಈ ದಿಕ್ಕಿನಲ್ಲಿ ನಾವೆಲ್ಲ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೊನೆಯದಾಗಿ ನಾನು ಲೇಖಕಿಯರ ಸಂಘದ ಹೊಸ ಒಂದು ಜವಾಬ್ದಾರಿಯನ್ನು ಹೊತ್ತಂಥ ಪ್ರೊಫೆಸರ್ ಸುನಂದಮ್ಮ ಮತ್ತು ಅವರ ಇಡೀ ಬಳಗಕ್ಕೆ, ಆ ಇಡೀ ತಂಡ ತುಂಬ ವೈಬ್ರೆಂಟ್ ಆಗಿದೆ. ಅದು ಏನೇನನ್ನು ಮಾಡಬಹುದು, ಯಾವುದು ಎಲ್ಲಿ ಕೊರತೆ ಇದೆ, ಎಲ್ಲಿ ಏನನ್ನು ತುಂಬಬೇಕು ಅನ್ನುವುದರ ಜೊತೆಗೆ ಹಲವು ಕನಸುಗಳನ್ನು ಅದು ಅವರೂ ಹುಟ್ಟಿಗೆ ಹಾಕ್ತಾರೆ, ನಮ್ಮ ಮೇಲೂ ಅದನ್ನು ಹುಟ್ಟುವ ಹಾಗೆ ಮಾಡ್ತಾರೆ. ಯಾಕಂದರೆ 4 ವರ್ಷ ಅವ್ರ ಜೊತೆಗೆ ಇದ್ದು ಗೊತ್ತಿರೋದ್ರಿಂದ ದಿನಕ್ಕೆ ಒಂದೊಂದು ಹೊಸ ಕನಸುಗಳನ್ನು ತರೋದು. ಯೂನಿವರ್ಸಿಟಿಗೆ ಇದನ್ನು ಮಾಡಿದರೆ ಏನು, ಅದನ್ನೇ ಮಾಡಿದರೆ ಏನು ಅಂತ. ಅದು ಇಲ್ಲಿ ಲೇಖಕಿಯರ ಸಂಘದಲ್ಲಿ ಮುಂದುವರಿತಾ ಇದೆ. ಒಮ್ಮೆ ಅವರ ವಿಶೇಷತೆ ಅಂತ ಹೇಳಿದರೆ, ಒಮ್ಮೆ ಅವರು ಏನನ್ನೋ ಕನಸು ಕಂಡ್ರೆ ಅದನ್ನು ಕನಸಾಗಿ ಉಳಿಯುವುದಕ್ಕೆ ಬಿಡುವುದಿಲ್ಲ. ಅದು ನನಸಾಗಲೇಬೇಕು ಅನ್ನುವಂಥ ಒಂದು ನಿರ್ಧಾರದ ಜೊತೆಗೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು, ಸಹಾಯ ನೆರವುಗಳನ್ನು ಪಡಿತಾ ಇರ್ತಾರೆ. ಅಂತಹ ಒಬ್ಬರು ಮುಂಚೂಣಿಯಲ್ಲಿ ಇದ್ದರೆ ಉಳಿದ ಎಲ್ಲರಿಗೂ ಆ ಉತ್ಸಾಹ ಅನ್ನುವುದು, ಕೆಲಸ ಮಾಡುವ ಒಂದು ಒಂದು ಶಕ್ತಿ ಅನ್ನುವಂಥದ್ದು ಉಳಿದವರಿಗೆ ಅದು ಅಂಟುರೋಗದ ಹಾಗೆ ಸೇರ್ಕೊಳ್ಳುತ್ತೆ ಅಂತ. ಯಾರು ಒಬ್ಬರು ಮುಂದಕ್ಕೆ ಹೋಗಬೇಕು, ಮುಂದೆ ಹೋದರೆ ಜೊತೆಯಲ್ಲಿ ಹಲವರು ಸೇರಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಅಂತಹ ಕೆಲಸಗಳನ್ನು ಲೇಖಕಿಯರ ಸಂಘ ಕಳೆದ 4 ತಿಂಗಳುಗಳಲ್ಲಿ ಅದು ಒಂದು ರುಚಿಯನ್ನು, ಅದರ ಸ್ವರೂಪವನ್ನು ಅಥವಾ ಅದರ ಒಂದು ಗುಣವನ್ನು ನಮಗೆ ಬಿಟ್ಟುಕೊಟ್ಟಿದೆ. ಮತ್ತು ನಿರಂತರವಾಗಿ ಹಾಗೆ ಕನಸು ಕಾಣುವ, ಅದಕ್ಕಾಗಿ ದುಡಿಯುವಂಥ ಒಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳಿಗೆ ಕೊನೆ ಹೇಳ್ತೇನೆ. ನಮಸ್ಕಾರ.